RSS ಮತ್ತೆ ಪ್ರಿಯಾಂಕ್ ಖರ್ಗೆ ಅವರ ಇಬ್ಬರ ವಾದಗಳನ್ನ ಚರ್ಚೆ ಮಾಡೋಣ. ಆಖಿರ್ ಚಾಹತೆ ಕ್ಯಾ ಹೈ ಖರ್ಗೆ ಜಿ ಔರ್ ಚಾಹತಾ ಕ್ಯಾ ಹೈ RSS. ಹೌದು, ರಾಜಕೀಯದಲ್ಲಿ ಹೊಸ ಚರ್ಚೆ ಆರಂಭವಾಗಿದೆ. RSS ವರ್ಸಸ್ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ. ಕರ್ನಾಟಕ ಸರ್ಕಾರದ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರ RSS ಕಂಡರೆ ಆಗುವುದಿಲ್ಲ. ಪ್ರತಿಯೊಂದು ವೇದಿಕೆಯಲ್ಲಿ, ಪ್ರತಿಯೊಂದು ಟ್ವೀಟ್ ನಲ್ಲಿ ಸಂಘದ ವಿರುದ್ಧ ಮಾತನಾಡಲೇಬೇಕು. ಹಾಗೆ ಮಾತನಾಡಿ ಗಾಂಧಿ ಕುಟುಂಬಕ್ಕೆ ಹತ್ತಿರ ಆಗಬೇಕು ಎಂಬ ಆಸೆ ಅವರದು. ಆದರೆ ವೀಕ್ಷಕರೇ, ಒಂದು ಪ್ರಶ್ನೆ ಕೇಳೋಣ. 1925ರಿಂದ RSS ಏನು ಮಾಡುತ್ತಿದೆ? ಯಾವತ್ತಾದರೂ ಯಾರಿಗಾದರೂ ಅಧಿಕಾರ ಕೇಳಿರೋ ನೇರವಾದ ಸಾಕ್ಷಿಗಳಿಲ್ಲ, ಉದಾಹರಣೆಗಳಿಲ್ಲ, ಮಂತ್ರಿ ಸ್ಥಾನ ಕೇಳಿಲ್ಲ, ಚುನಾವಣೆ ಗೆಲ್ಲಲು ನೇರವಾಗಿ ಸ್ಪರ್ಧಿಸಿಲ್ಲ. ಆದರೆ ಕೋವಿಡ್ ಬಂದಾಗ ಶವಗಳನ್ನು ಎತ್ತಿದವರು ಯಾರು? ಪ್ರವಾಹ ಬಂದಾಗ ಮೊದಲು ಊಟದ ಪೊಟ್ಟಣ ಹಿಡಿದು ಹೋದವರು ಯಾರು? ಗಡಿಯಲ್ಲಿ ಸೈನಿಕರ ಕುಟುಂಬಗಳಿಗೆ ನೆರವಾದವರು ಯಾರು? ಉತ್ತರ ಒಂದೇ, ಅದು RSS ಸ್ವಯಂ ಸೇವಕರು. ಆಮೇಲೆ ಬರುತ್ತೆ ರಾಜಕೀಯ ಹೇಳಿಕೆಗಳು. ಚುನಾವಣೆ ಹತ್ತಿರ ಬಂದಾಗ RSS ಕೆಟ್ಟದು ಎಂದು ಹೇಳಿದರೆ ಮತ ಬ್ಯಾಂಕ್ ಒಗ್ಗೂಡುತ್ತದೆ ಎನ್ನುವ ಲೆಕ್ಕ. ರಾಷ್ಟ್ರೀಯ ಸಂಘಟನೆಯನ್ನು ಟೀಕಿಸಿದರೆ ಸ್ವಲ್ಪ ಸೆಕ್ಯುಲರ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಎನ್ನುವ ಲೆಕ್ಕ. ಆದರೆ ಜನಮೂರ್ಖರಲ್ಲ. 100 ವರ್ಷಗಳಲ್ಲಿ ಶಾಲೆಗಳು, ಸೇವಾ ಚಟುವಟಿಕೆಗಳು, ಗ್ರಾಮೀಣ ಅಭಿವೃದ್ಧಿ ಸೇರಿದಂತೆ ಅನೇಕ ಕಾರ್ಯಗಳನ್ನು ಜನ ನೋಡುತ್ತಿದ್ದಾರೆ. ಸೇವಾ ಭಾರತಿ, ವಿದ್ಯಾಭಾರತಿ, ವನವಾಸಿ ಕಲ್ಯಾಣ ಆಶ್ರಮ ಈ ಹೆಸರುಗಳೇ ಸಾಕು. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಪಕ್ಷ ಹಲವು ದಶಕಗಳ ಕಾಲ ದೇಶವನ್ನು ಆಳಿದೆ. ಆ ಅವಧಿಯಲ್ಲಿ ದೇಶಕ್ಕೆ ಏನು ಕೊಟ್ಟಿರಿ? ಸ್ವಾತಂತ್ರ್ಯ ಬಂದಿದ ದಿನದಿಂದ ಬರೀ ಒಂದು ಕುಟುಂಬ ಮಾತ್ರ ಬೆಳೆಸಿರೋ ಬಿಟ್ಟರೆ ಬೇರೆ ಯಾವ ಮಹತ್ತರ ಸಾಧನೆಗಳು ಕೂಡ ಮಾಡಿಲ್ಲ ಎಂದು ಜನ ಕೇಳುತ್ತಿದ್ದಾರೆ. ಬದಲಾಗಿ 100 ವರ್ಷಗಳಿಂದ ಸೇವೆ ಮಾಡುತ್ತಿರುವ ಸಂಘಟನೆಯ ಬಗ್ಗೆ ಮಾತ್ರ ಮಾತನಾಡಿದರೆ ಜನ ನಂಬುತ್ತಾರೆಯೇ? ದೇಶಭಕ್ತಿಯ ಸರ್ಟಿಫಿಕೇಟ್ ಕೊಡುವುದು, ತೆಗೆಯುವುದು ಯಾರೊಬ್ಬರ ಕೈಯಲ್ಲಿಲ್ಲ. ಅದನ್ನ ಜನರೇ ನಿರ್ಧರಿಸುತ್ತಾರೆ. ನಿಮಗೆ RSS ಇಷ್ಟ ಇಲ್ಲದಿರಬಹುದು, ಆದರೆ ಸಂಘ ಮಾಡುತ್ತಿರುವ ಸೇವೆಯನ್ನು ಸಂಪೂರ್ಣವಾಗಿ ನಿರಾಕರಿಸಿದರೆ ಅದು ಸಮಾಜದ ಒಂದು ದೊಡ್ಡ ಭಾಗದ ಅನುಭವವನ್ನು ನಿರ್ಲಕ್ಷಿಸಿದಂತಾಗುತ್ತದೆ. ರಾಜಕೀಯ ಬೇರೆ, ರಾಷ್ಟ್ರೀಯ ಸೇವೆ ಬೇರೆ. ಎರಡನ್ನು ಒಂದೇ ತಕ್ಕಡಿಯಲ್ಲಿ ತೂಗಬೇಡಿ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? RSS ಸೇವೆ ಮುಖ್ಯವೇ ಅಥವಾ ರಾಜಕೀಯ ಟೀಕೆ ಮುಖ್ಯವೇ? RSS ಕುರಿತು ಕಾಂಗ್ರೆಸ್ನ ವಾದ ಬನ್ನಿ ಈಗ ನೋಡೋಣ. ಅವರ ಪ್ರಮುಖ ಆಕ್ಷೇಪಣೆಗಳು. ಇಂದು ರಾಜ್ಯ ರಾಜಕೀಯದಲ್ಲಿ ಮತ್ತೆ RSS ಕುರಿತು ಚರ್ಚೆ ನಡೆಯುತ್ತಾ ಬರ್ತಾ ಇದೆ. ಕಾಂಗ್ರೆಸ್ ನಾಯಕರು, ವಿಶೇಷವಾಗಿ ಸಚಿವರು, RSS ವಿರುದ್ಧ ಹಲವು ಆಕ್ಷೇಪಣೆಗಳನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ. ಕಾಂಗ್ರೆಸ್ನ ಅಭಿಪ್ರಾಯದ ಪ್ರಕಾರ RSS ತನ್ನನ್ನು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಘಟನೆ ಎಂದು ಹೇಳಿಕೊಂಡರೂ ಅದರ ಸಿದ್ಧಾಂತ ಮತ್ತು ಚಟುವಟಿಕೆಗಳು ದೇಶದ ಬಹುತತ್ವದ ಮೌಲ್ಯಗಳಿಗೆ ಸವಾಲಾಗುತ್ತದೆ ಎಂದು ಅವರು ವಾದಿಸುತ್ತಾರೆ. ಕಾಂಗ್ರೆಸ್ ನಾಯಕರು RSS ಮತ್ತು ಅದರ ವಿಚಾರಧಾರೆಗೆ ಸಂಬಂಧಿಸಿದ ಸಂಘಟನೆಗಳು ಶಿಕ್ಷಣ, ಇತಿಹಾಸ ಮತ್ತು ಸರ್ಕಾರಿ ನೀತಿಗಳ ಮೇಲೆ ಪ್ರಭಾವ ಬೀರುವ ಪ್ರಯತ್ನ ಮಾಡುತ್ತಿವೆ ಎಂದು ಆರೋಪಿಸುತ್ತಾರೆ. ಭಾರತವು ಸಂವಿಧಾನದಲ್ಲಿ ಪ್ರತಿಪಾದಿಸಿರುವ ಜಾತ್ಯತೀತ ಮತ್ತು ಬಹುಧರ್ಮೀಯ ತತ್ವಗಳು ಕಾಪಾಡಬೇಕು ಎಂಬುದು ಅವರ ನಿಲುವಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು, ಸಾರ್ವಜನಿಕ ಹುದ್ದೆಯಲ್ಲಿರುವವರು ಸಂವಿಧಾನದ ಮೌಲ್ಯಗಳಿಗೆ ಬದ್ಧರಾಗಿರಬೇಕು ಎಂದು ಹೇಳುತ್ತಾ RSS ಸಿದ್ಧಾಂತದ ಬಗ್ಗೆ ಟೀಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತೊಂದು ವಾದವೇನೆಂದರೆ, ಯಾವುದೇ ಸಂಘಟನೆ ಕಾನೂನಿಗಿಂತ ಅಥವಾ ಸಂವಿಧಾನಕ್ಕಿಂತ ಮೇಲಿಲ್ಲ. ಎಲ್ಲಾ ಸಂಘಟನೆಗಳು ಕಾರ್ಯಚಟುವಟಿಕೆಗಳ ಬಗ್ಗೆ ಪ್ರಶ್ನೆ ಕೇಳುವುದು ಮತ್ತು ವಿಮರ್ಶೆ ಮಾಡುವುದು ಪ್ರಜಾಪ್ರಭುತ್ವದ ಭಾಗ ಎಂದು ಅವರು ಹೇಳುತ್ತಾರೆ. ಇನ್ನೊಂದೆಡೆ RSS ಬೆಂಬಲಿಗರು ತಮ್ಮ ಸಂಘಟನೆ 100ಕ್ಕೂ ಹೆಚ್ಚು ವರ್ಷಗಳಿಂದ ಶಿಕ್ಷಣ, ಗ್ರಾಮೀಣ ಅಭಿವೃದ್ಧಿ, ಸೇವಾ ಕಾರ್ಯಗಳು ಮತ್ತು ವಿಪತ್ತು ಪರಿಹಾರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ ಎಂದು ಪ್ರತಿಕ್ರಿಯಿಸುತ್ತಾರೆ. ಹೀಗಾಗಿ ಈ ವಿಷಯದಲ್ಲಿ 2 ವಿಭಿನ್ನ ದೃಷ್ಟಿಕೋನಗಳಿವೆ. ಒಂದು ಕಡೆ RSS ರಾಷ್ಟ್ರೀಯ ಸೇವೆಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎನ್ನುವ ವಾದವಿದ್ದರೆ, ಮತ್ತೊಂದು ಕಡೆ ಅದರ ವಿಚಾರಧಾರೆ ಮತ್ತು ಪ್ರಭಾವದ ಬಗ್ಗೆ ಕಾಂಗ್ರೆಸ್ ಸೇರಿದಂತೆ ಹಲವು ರಾಜಕೀಯ ಪಕ್ಷಗಳು ಪ್ರಶ್ನೆಗಳನ್ನ ಎತ್ತುತ್ತಿವೆ. ಪ್ರಜಾಪ್ರಭುತ್ವದಲ್ಲಿ ಇಂತಹ ಚರ್ಚೆಗಳು ಸಹಜ. ಅಂತಿಮವಾಗಿ ಯಾವ ವಾದ ಹೆಚ್ಚು ಸಮರ್ಥ ಎಂಬುದು ನಾಗರಿಕರು ಮಾಹಿತಿ ಆಧಾರಿತವಾಗಿ ನಿರ್ಧರಿಸಬಹುದು. ಹಾಗೂ ನಿಮ್ಮ ಅಭಿಪ್ರಾಯಗಳು RSS ಕುರಿತು ಕಾಂಗ್ರೆಸ್ನ ಟೀಕೆ ಸಮಂಜಸವೇ ಅಥವಾ RSS ಮಾಡುತ್ತಿರುವ ಸೇವೆಗಳಿಗೆ ಹೆಚ್ಚಿನ ಮಹತ್ವ ನೀಡಬೇಕೆ? ಒಂದು ವಾದ ಬರುತ್ತೆ, ಯಾಕೆ ಇಬ್ರು ಒಟ್ಟಿಗೆ ಕೂತ್ಕೊಂಡು ಡಿಬೇಟ್ ಮಾಡಲ್ಲ ಅಥವಾ ಜನರ ಮುಂದೆ ನೇರವಾಗಿ ಹೋಗಲ್ಲ? ಖರ್ಗೆ ಅವರ ಬರೆದಿರ್ತಕ್ಕಂಥ ಪತ್ರಕ್ಕೆ ಇವತ್ತಿನವರೆಗೂ ಉತ್ತರ ಇಲ್ಲ. ಅದು ಕೂಡ ಎಲ್ಲೋ ಒಂದ್ ಕಡೆ ತಪ್ಪಾಗಿ ಬಿಂಬಿಸಬಹುದು. ಯಾಕೆಂದ್ರೆ ಅವರು ಕೇಳಿರ್ತಕ್ಕಂತಹ ಒಂದು ಪತ್ರದಲ್ಲಿ ಏನಿದೆ, ಅದು ಸಂವಿಧಾನಾತ್ಮಕವಾಗಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಮೋಹನ್ ಭಾಗವತ್ ಅವರು ಹೇಳಿದ್ದು, ನಾವು ಯಾವತ್ತು ಡೊನೇಷನ್ ಎಕ್ಸ್ಪೆಕ್ಟ್ ಮಾಡಲ್ಲ, ಹಾಗಾಗಿ ರಿಜಿಸ್ಟ್ರೇಷನ್ ಮಾಡಲ್ಲ ಅಂತ. ಈ ವಾದ ಎಷ್ಟು ಸರಿ ಗೊತ್ತಿಲ್ಲ. ಇಬ್ಬರ ಈ ಒಂದು ವಾದ ನಡೀತಾ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ನಿಮ್ಮ ಇನ್ನು ಉಳಿದ ಏನಾದರೂ ಅಭಿಪ್ರಾಯ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.